ಸರ್ ಪ್ರತಿ ವರ್ಷ ಥರ ಈ ವರ್ಷನೂ SLC ಪರೀಕ್ಷೆ ಬಂದಿದೆ ಇದು. ಸೊ ಈ ಬಾರಿ ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಜನ ಪಾಸ್ ಆಗಿದೆ ಅಂತೀರಾ ತಮ್ಮ ವಿದ್ಯಾರ್ಥಿ? ಇವಾಗ ಪರೀಕ್ಷೆ ಬರೆದಿರೋದ್ರಲ್ಲಿ 5 ಜನ ಫೇಲ್ ಆಗಿದ್ದಾರೆ. ಟೋಟಲ್ ಎಷ್ಟು ಜನ ಪರೀಕ್ಷೆ ಬರೆದ್ರು? 137 ಬರೆದಿರೋದು 133 ಪಾಸ್ ಆಗಿದೆ. ಬರೀ 4 ಮಕ್ಕಳು ಮಾತ್ರ ಫೇಲ್. ಸರ್ ಇಲ್ಲಿ ಯಾವಾಗ್ಲೂ 100 ಮಕ್ಕಳು ಆ ಥರಲ್ಲಿ ಬರೀ 2-3 ಮಾತ್ರ ಫೇಲ್ ಆಗ್ತಾರೆ. ಹೋದ ವರ್ಷ ಒಂದು ಮಗು ಮಾತ್ರ ಹ್ಯಾಂಡಿಕ್ಯಾಪ್. ಅದೇ ಹೋದ ವರ್ಷ ಎಲ್ಲರೂ ಪಾಸ್ ಆಗಿದೆ. ಸೊ ಈ ವರ್ಷ ಡಿಸ್ಟಿಂಕ್ಷನ್ 33 ಮಕ್ಕಳಿದೆ. ಅಬೋ 85 33 ಮಕ್ಕಳಿದೆ. 615 ಹೈಯೆಸ್ಟ್ ಮಾರ್ಕು. 600 ಮೇಲೆ ತಗೊಂಡಿರೋದು 6 ಜನ, 600 ಮೇಲೆ ತಗೊಂಡಿರೋದು. ಹಾಗೆ PUCದಲ್ಲೂ ಮಕ್ಕಳಿದ್ದಾರೆ, ಅವರು ಎಷ್ಟು ಜನ? PUCಯಲ್ಲಿ 21 ಡಿಸ್ಟಿಂಕ್ಷನ್, 21 ಮಕ್ಕಳು ಡಿಸ್ಟಿಂಕ್ಷನ್ ಆಗಿದೆ. ಎಲ್ಲ ಮಕ್ಕಳು ಪಾಸ್ ಆಗಿ, ಒಂದು ಮಗು ಮಾತ್ರ ಫೇಲ್ ಆಗಿದೆ. ಲಾಂಗ್ ಆಬ್ಸೆಂಟ್ ಮಗು, ಅದು ಮಾತ್ರ ಫೇಲ್ ಆಗಿದೆ PUC. ಸರ್ ಇದರಲ್ಲಿ ಅದೇ ಹೇಳಿದೆ ನಾನು, ಪ್ರತಿ ವರ್ಷನೂ 1-2 ಮಕ್ಕಳು ಮಾತ್ರ ಇದಾಗ್ತಾರೆ. ಬೇರೆ ಶಾಲೆಯಲ್ಲಿ 10, 20, 50 ಜನ ಮಕ್ಕಳು ಆ ಥರ ಆಗ್ತಾ ಇರ್ತಾರೆ. ಸೊ ಇವಾಗ ನಮ್ಮ ಶಾಲೆಯಲ್ಲಿ ಇದೇ ಥರ ಹೋದ ವರ್ಷ ಅಲ್ಲ, ಹಿಂದಿನ ವರ್ಷ PUCಯಲ್ಲಿ 7%, ಹೋದ ವರ್ಷನೂ 7% PUCಯಲ್ಲಿ ಸೆಕೆಂಡ್ PUC. ಹೋದ ವರ್ಷ ನಮ್ಮದು 7% ಆಗ್ಬೋದಾಯಿತು. ಒಂದು ಮಗು ಹ್ಯಾಂಡಿಕ್ಯಾಪ್ಚರ್ ಆಕ್ಸಿಡೆಂಟ್ ಆಗಿದೆ, ಅವ್ನು ಬರೆಯೋಕ್ಕಾಗಲ್ಲ. ತಿರುಗಿ ಇದು ಮಾಡಿದ್ರೆ ಕೂಡ ಅವ್ನು ಬರೆಯೋಕ್ಕಾಗಲ್ಲ. ಅವನೊಬ್ಬನು ಮಾತ್ರ ಹೋದ ವರ್ಷ ಫೇಲ್. ಈ ವರ್ಷ 4 ಜನ ಫೇಲ್ ಆಗಿದೆ. ಫಸ್ಟ್ ಕ್ಲಾಸು 76 ಫಸ್ಟ್ ಕ್ಲಾಸ್ ಈ ವರ್ಷ, 33 ಡಿಸ್ಟಿಂಕ್ಷನ್ SLCಯಲ್ಲಿ ಈ ವರ್ಷ. ಒಳ್ಳೆ ಪರ್ಸೆಂಟೇಜ್ ತಗೊಂಡಿರೋ ಮಕ್ಕಳಿಗೆಲ್ಲ ಪ್ರತಿ ವರ್ಷನೂ ಕೊಡ್ತಾರೆ. SLCಯಲ್ಲಿ ಡಿಸ್ಟಿಂಕ್ಷನ್ ಆಗಿರೋದು ಮಕ್ಕಳಿಗೆ PUCಯಲ್ಲಿ ಫ್ರೀ ಎಜುಕೇಷನ್. ಗುಡ್. ಫ್ರೀ ಎಜುಕೇಷನ್ನು. ಮತ್ತು ಈಗ ಇನ್ನೊಂದೇನೆಂದರೆ, ಈಗ ಒಂದೇ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ 3 ಮಕ್ಕಳು ಇರ್ತಾರೆ. ಸೊ ಅಂಥವ್ರಿಗೆ ಯಾವ ಥರ ಫೆಸಿಲಿಟಿ ಇದೆ ಅಂತೀರಾ? ಅಂಥವ್ರಿಗೆ ಅದು ಅವ್ರದ್ದು ಇನ್ಕಮ್ ನೋಡ್ಕೊಂಡು ಮಾಡ್ತಾರೆ. ಆಮೇಲೆ 1 ಸಿಂಗಲ್ ಪೇರೆಂಟು, ಹೌದು, ಅಪ್ಪ ಅಲ್ಲ ಅಂದರೆ ಅಮ್ಮ ಇಲ್ಲದ್ರೆ ಮಗುಗೆ ಫ್ರೀ ಎಜುಕೇಷನ್. ಗುಡ್. ಅಪ್ಪ ತೀರೋಗಿದ್ರೆ ಅವ್ರ ಮಗುಗೆ, ಅಲ್ಲ ಅಮ್ಮ ತೀರೋಗಿದ್ರೆ ಅವ್ರ ಮಗುಗೆ ಫ್ರೀ ಎಜುಕೇಷನ್. ಆಮೇಲೆ ಈಗ ಆ್ಯನ್ಯುವಲ್ ಡೇ ಫಂಕ್ಷನ್ ಆಗುತ್ತೆ ಒಳ್ಳೆಯ ಅದ್ದೂರಿಯಾಗಿ, ಮತ್ತು ಅಂಥ ಮಕ್ಕಳಿಗೆಲ್ಲ ಆ ಟೈಮಲ್ಲಿ ಅವ್ರಿಗೆ ಯಾವ ಥರ ಪ್ರೈಸ್ ಕೊಡ್ತಾರೆ. ಆಮೇಲೆ ಈ ವರ್ಷ ಬಂದು ನಮ್ಮದು ಪ್ರತಿಭಾ ಕಾರಂಜಿಯಲ್ಲಿ ಸ್ಟೇಟ್ ಲೆವೆಲ್ ಹೋಗಿದೆ. ಹೋದ ವರ್ಷವೂ ಹೋಗಿದೆ, ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿಕೊಂಡು ಬಂದಿದ್ದಾರೆ. ಆಮೇಲೆ ಪ್ರತಿ ವರ್ಷ ಹೇಳೋ ಥರನೇ ಇಲ್ಲಿ ಟೀಚರ್ಸ್ ಯಾವ ಥರ ಇದ್ದಾರೆ? ಟೀಚರ್ಸ್ ಎಲ್ಲ ಒಂದು ಫ್ಯಾಮಿಲಿ ಥರ ಇದ್ದಾರೆ. ಎಲ್ಲರೂ ಕೋಆಪ್ರೇಟ್ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಅದರಿಂದ ನಮಗೆ ಇದಾಗ್ಬೋದು. ಟೀಚರ್ಸು ಅವರು ಕೋಆಪ್ರೇಟಿವ್, ಅವರು ಸ್ವಂತ ಶಾಲೆಯಿಂದ ಇಟ್ಕೊಂಡು ಪಾಠಗಳು ಮಾಡ್ತಾರೆ, ಕ್ಲಾಸ್ಗಳು ಮಾಡ್ತಾರೆ. 4:30 ಕ್ಲಾಸಸ್ ಮಾಡಿ ಬೆಳಿಗ್ಗೆ 4:30 ಡಲ್ ಮಕ್ಕಳಿಗೆ ಸ್ಪೆಷಲ್ ಕೋಚಿಂಗ್ ಕೊಟ್ಟು ಸಾಯಂಕಾಲ 8 o'clockವರೆಗೂ ಸ್ಪೆಷಲ್ ಕ್ಲಾಸ್ ಟೀಚಿಂಗ್ ಕೊಡ್ತಾಯಿದೆ. ಅವರು ಮಕ್ಕಳ 3 ಡಿವೈಡ್ ಮಾಡ್ತಾರೆ. ABCDಯನ್ನು ಎ ಗ್ರೂಪು ಮಕ್ಕಳು ಬೆಳಿಗ್ಗೆ 8 o'clock ಬಂದರೆ ಸಾಕು. ಬಿ ಗ್ರೂಪಿನವರು 6:30 ಬರಬೇಕು. ಸಿ ಗ್ರೂಪಿನವರು 4:30 ಬರಬೇಕು. ಈವ್ನಿಂಗ್ ಅದೇ ಥರನೇ ಎ ಗ್ರೂಪು 5:30 ಹೋಗ್ಬೋದು, ಬಿ ಗ್ರೂಪು 7:30 ಹೋಗ್ಬೋದು, ಈ ಸಿ ಗ್ರೂಪು 8 o'clock ಹೋಗ್ಬೋದು. ಅದೇ ಥರ ಅವ್ರಿಗೆ ಸ್ಪೆಷಲ್ ಕೋಚಿಂಗ್ ಕೊಡ್ತಾರೆ. ಸರ್ ಇದು ಶಾಲೆ ಎಷ್ಟು ವರ್ಷದಿಂದ ನಡೀತಾ ಇದೆ ಅಂತ? ಇಲ್ಲಿ ಪ್ರೈಮರಿ ಸ್ಕೂಲು 1962 ಆಗಿರೋದು, ಕನ್ನಡ ಮೀಡಿಯಂ. ಇಂಗ್ಲೀಷ್ ಮೀಡಿಯಂ 1989 ಅಂತ ಸ್ಟಾರ್ಟ್ ಮಾಡಿರೋದು. ಆಮೇಲೆ BTM ಅಲ್ಲೂ ಇದೆ. BTM ಇದೆ. BTM ಅಲ್ಲಿ 1980 ಸ್ಟಾರ್ಟ್ ಮಾಡಿರೋದು. ಅದು
ಕನ್ನಡ ಮೀಡಿಯಂ ಈಗ ಜ್ಯೋತಿ ಶಾಲೆ ಒಂದು ಚಾರಿಟೇಬಲ್ ಥರ ನಡೆಸ್ತಾ ಇದ್ದೀರಾ? ಹೌದು ಹೌದು. ನಾವಿಲ್ಲಿ ಈ ಸ್ಕೂಲಿರೋ ಜಾಗ ಹೆಸರು ವಿದ್ಯಾಜ್ಯೋತಿ ನಗರ ಅಂತ. ವಿದ್ಯಾಜ್ಯೋತಿ ನಗರ ಅಂತ ಹೆಸರು ಬರೋ ಕಾರಣ ನಾನಿಲ್ಲಿ ನನ್ನ ಹೆಸರು ನಿತಿನ್ ಬಿ ಎಮ್. ನಾನು ಇಲ್ಲಿ 5ನೇ ತರಗತಿಯಿಂದ ಓದಿದ್ದೆ. ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ಎಜುಕೇಷನ್ ಇದೆ. ಇಲ್ಲಿ ನನಗೆ ಪ್ರಿನ್ಸಿಪಲ್ಲು ಅವರು ನಮಗೆ ಒಂಥರ ತಾತ ಥರ. ಇಲ್ಲಿ ಚೆನ್ನಾಗಿ ಎಜುಕೇಷನ್ ಎಲ್ಲ ಕೊಡ್ತಾರೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. 85% ಬಂದಿದೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಎಲ್ಲರೂ ಇಲ್ಲೇ ಬಂದು ಓದಿ ಅಂತ ಹೇಳ್ಬೋದು. ಸ್ಕೂಲ್ ಹೆಸರು ವಿದ್ಯಾಜ್ಯೋತಿ ಹೈಸ್ಕೂಲ್, PU ಕಾಲೇಜ್ ಎಲ್ಲ ಚೆನ್ನಾಗಿದೆ, ಬಂದು ಇಲ್ಲಿ ಓದ್ಬೋದು. ವಂಶಂದ್ರ ಜ್ಯೋತಿ ನಗರಲ್ಲಿದೆ, ಬೇಗೂರು ಮೈನ್ ರೋಡ್. ಎಲ್ಲರೂ ಇಲ್ಲೇ ಬಂದು ಕಾಂಟ್ಯಾಕ್ಟ್ ಮಾಡಿ. ಅಡ್ಮಿಷನ್ ಓಪನ್ ಆಗಿದೆ.